ಸ್ನೇಹಿತರೆ ನಮಸ್ಕಾರ. ನಿಮಗೆ ನಾನು ಭಾರಿ ದೊಡ್ಡ ಇನ್ಫಾರ್ಮೇಷನ್ ಕೊಡಲಿಕ್ಕೆ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದರೆ ನನಗೆ ಅನುಭವ ಆದಂಥ ವಿಷಯ, ಮ್ಯಾಂಗ್ಳೂರಲ್ಲಿ ಕ್ಲಾಕ್ ಟವರ್ನ ಎದುರುಗಡೆ ಫಾತಿಮಾ ಸ್ಟೋರ್ ಅಂತ ಇದೆ. ಅದರ ಮೇಲ್ಗಡೆ ಬೆಸ್ಟ್ ಪ್ಲೇಸ್ ಅಂತ ಒಂದು ಲಾಡ್ಜ್ ಇದೆ. ಆ ಲಾಡ್ಜಲ್ಲಿ ಒಬ್ಬ ಮುಸಲ್ಮಾನ, ಜಾತಿಯಲ್ಲಿ ಹೇಳ್ಬಾರ್ದು, ಹೇಳಿದ್ದು ನಾನು ಜಾತಿ ಮೊಹಮ್ಮದ್ ಅಂತ. ಮೊಬೈಲ್ ನಂಬರ್ ನನಗೆ ಹೇಳ್ತೇನೆ. ಏನಾಯ್ತಂದರೆ ಒಂದು ದಿವಸ ನಾನು ಅಲ್ಲೇ ಕೆಲಸ ಮಾಡ್ತಿದ್ದೆ. ಒಂದು ದಿವಸ ಬಂದು ಹೇಳಿದಾಗ, ನಿಮಗೆ ದಿವಸಕ್ಕೆ 1,500,000 ರೂಪಾಯಿ ಬರ್ತದೆ, 1,00,000 ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ. ನಮಗೆ ಸಂಬಳ ಇಲ್ಲ, 7,000 ರೂಪಾಯಿ ಸಂಬಳ ಕೊಡೋದು ಹೇಳೋದು, ಅದು ಇಲ್ಲಿಗೆ ಆಗೋದು, ನಮ್ಮ ಕಷ್ಟದ ಪರಿಸ್ಥಿತಿ ಹೇಗೆ ಅಂತ ಸರಿ ಮಾಡುವ ಅಂತ ಹೇಳಿ ನಾನು ಹೇಳಿದೆ. 1,000 ರೂಪಾಯಿ ಬರುವಾಗ ಮಾಡಿದರೆ ಒಂದು ವಾರದ ನಂತರ 2 ದಿವಸ 1,020, 1,000 2 ದಿವಸ ಬಂತು. ನನಗೆ ಖುಷಿ ಆಯಿತು. ಅದು ಅಂತಲ್ಲ, ನಾನು ಅವ್ರಿಗೆ ಹೇಳಿದ್ದೆ 2 ದಿವಸ ಬಂತು, 2,000 ರೂಪಾಯಿ 40 ಬಂತು. ನೀವು ಒಂದು ಕೆಲಸ ಮಾಡುವ, ನಾವು ನಿಮಗೆ ತಿಂಗಳಿಗೆ 3,000 ಬರುವ ಹಾಗೆ ಮಾಡುತ್ತೇನೆ. ಇಷ್ಟೇ ಸಾಕು, ಇತಿಹಾಸ ಬೇಡ. ಮನುಷ್ಯನಿಗೆಂದು ಎಂತ ಹೇಳ್ತಾರೆ, ಅತಿ ಆಸೆ. ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿ, ಒಂದು 5,000 ರೂಪಾಯಿ ಕೊಡಿ ಅಂತ ಹೇಳಿ, ಹೇಗೋ ಮಾಡಿ ಒಂದು 5,000 ರೂಪಾಯಿ ಕೊಟ್ಟೆ. ನಾಳೆ ಬರ್ತೇನೆ, ನಾಳೆಯಿಂದ ಬರ್ತೇನೆ. ಸರಿ ಆಗುತ್ತೆ, ನಾಳೆ ಬರಲಿಲ್ಲ, ನಾಳೆ ಬರಲಿಲ್ಲ ಕೇಳಬೇಕು. ನಾನು ಇಲ್ಲ, ಇನ್ನು ಪುನಃ 500 ರೂಪಾಯಿ ಕಟ್ಟಬೇಕು. ನನ್ನ ಹತ್ರ 500 ರೂಪಾಯಿ ಇಲ್ಲ ಇವತ್ತು. ಮೊನ್ನೆ 500 ರೂಪಾಯಿ ಇಲ್ಲ ನನ್ನ ಹತ್ರ. 15 ದಿನದ ನಂತರ ನೀವು ಹಣ ಬರ್ತದೆ. ಅದು ನಮಗೆ ತಲೆಗೆ ಹೋಗಲಿಲ್ಲ, ನಾವೆಂತ ಸೀದ ಜನ ಅಲ್ಲ, ತಲೆಗೆ ಹೋಗಲಿಲ್ಲ ಇದು, ಇಷ್ಟು ಫ್ರಾಡ್ ಉಂಟು. ಅದಾಯಿತು. ಮತ್ತು ಹೇಳ್ತಾರೆ 1 ತಾರೀಕಿಗೆ ನಿಮಗೆ 3,000 ನೀವು ಬಿಂದಾಸ್. 1 ತಾರೀಕಿಗೆ ಬರ್ತದೆ, 1 ತಾರೀಕಿಗೆ ಬರಲಿಲ್ಲ, 2 ತಾರೀಕಿಗೆ ಬರಲಿಲ್ಲ, 10 ತಾರೀಕಿಗೆ ಬರಲಿಲ್ಲ, 17 ತಾರೀಕಿಗೆ ಬರಲಿಲ್ಲ, 1 ರೂಪಾಯಿ ಬರಲಿಲ್ಲ. ನಾನು ಮೊನ್ನೆ ಮೆಸೇಜಲ್ಲಿ ನಾನು ಸೇವ್ ಮಾಡಿ ಇಟ್ಟಿದ್ದೇನೆ, ಯಾಕೆಂತ ಡಿಲೀಟ್ ಮಾಡ್ಕೊಂತ ವಾಯ್ಸ್ ಮೆಸೇಜ್. ನಾನು ಹೇಳಿದೆ ನೋಡಿ, ನನಗೆ ಮೇಲ್ ಬಂದಿತ್ತು 69,000 ನಿಮಗೆ ಮೇಲ್ ಮಾಡಿದ್ದೀನಿ ಕೆನರಾ ಬ್ಯಾಂಕಿಗೆ. ಕೆನರಾ ಬ್ಯಾಂಕಿಗೆ ಎಂತ ಮಾಡಿ, ಕೆನರಾ ಬ್ಯಾಂಕಿಲ್ಲ, ಕನ್ನಡ ಬ್ಯಾಂಕಿಗೆ ಎಂತ ಮಾಡಿದರೆ ಕನ್ನಡ ಬ್ಯಾಂಕ್ ಬರಲಿಲ್ಲ. ಎಲ್ಲರಿಗೂ ಹೇಳುದು, ನಾನು ಹೇಗೂ ಮೋಸ ಹೋಗಿದ್ದೇನೆ, ಇದೆಲ್ಲ ವಿಷಯ. ಆದರೂ ಎಲ್ರಿಗೂ ಒಂದು ವಿಷಯ ಹೇಳ್ತೇನೆ, ಹೇಗೆಲ್ಲ ಮಂಗ ಮಾಡ್ತಾರೆ. ನಮ್ಮದು ಸ್ವಲ್ಪ ಎಜುಕೇಷನ್ ಕಮ್ಮಿ, SLC ಪಾಸ್, ಫ್ಯಾಮಿಲಿ ಪ್ರಾಬ್ಲಮ್ ಹೇಳಲಿಕ್ಕಾಗಲಿಲ್ಲ. ಆದರೂ ಸಹ ಎಷ್ಟು ಮಂಗ ಮಾಡ್ತಾರೆ. ಈಗ ಅವನು ದುಬೈಗೆ ಓಡಿ ಹೋಗಿದ್ದಾನೆ, ಮತ್ತೆ ಗೊತ್ತಾಯ್ತು ನಂಗೆ ಟೆರರಿಸ್ಟ್ ಅಂತ. ನನಗೆ ಇದು ವಿಷಯ ಗೊತ್ತಿಲ್ಲ ಟೆರರಿಸ್ಟ್ ಅಂತ. ಈ ಟೆರರಿಸ್ಟನ್ನು ನಮ್ಮ ಮ್ಯಾಂಗ್ಳೂರಿನಿಂದ, ಅದು ಸಹ ಒಂದು ರೂಮ್, ಅದು ಡೊಮೆಂಟ್ರಿ, 1 ವರ್ಷದಿಂದ ಇದ್ದಾನೆ. ನಾನು ಹೋಗಿ ಅಲ್ಲಿ 5-6 ತಿಂಗಳು ಆದದ್ದು ಅಷ್ಟೇ. 1-1.5 ವರ್ಷ ಅಂಥ ಟೆರರಿಸ್ಟನ್ನು ಕುತ್ಕೊಂಡಿಷ್ಟು ಇವರು ಯಾವ. ನನಗಿಂತ ಮೊದಲು ಒಬ್ಬ ಬಂದಿದ್ದ, ಅವನಿಗೆ ಸಹ ಪಾಪ ಹೀಗೆ ಮಾಡಿದ್ದೀವಿ ನಾವು. ಮತ್ತೆ ಯೋಚನೆ ಮತ್ತು ಸರಿ, ಇದು ಎಂಥದ ಉಂಟು. ಮತ್ತು ಅವನು ಊರಿಗೆ ಬಿಟ್ಟು ಹೊಡಿದ್ವಿ. ಹೇಳಿದ್ದಾನೆ ಅವನು, ನನ್ನ ಫೋಟೋ ಎಲ್ಲ ಉಂಟು,
ದುಬೈ ಹೋಗ್ತಿದ್ದೀನಿ, ನಮ್ಮ ಅಮ್ಮಗೆ ಹುಷಾರಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ. ಯಾರಿತ್ತು ಜವಾಬ್ದಾರಿ ಯಾರು? ಯಾರನ್ನು ಕೇಳಿಲ್ಲ. ನಾನು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಎಲ್ರಿಗೂ ಕಳಿಸಿ. ನನಗೆ ಆಗಿದ್ದಂಥ ಮೋಸ ಯಾರಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಯಾಕಂದರೆ ಇಂಥ ಜನಗಳನ್ನ ನಮ್ಗೆ ಎಕ್ಸ್ಪೋಸ್ ಮಾಡಬೇಕು. ಯಾರಿಗೂ ಇಂಥ ಮೋಸ ಆಗಲೇಬಾರ್ದು. ನನಗೆ ಆಗಿದೆ ಅಂತ ನನಗೆ 6 ಲಕ್ಷ ರೂಪಾಯಿ ಮೋಸ ಮಾಡಿದೆ. ಅವನು 6 ಲಕ್ಷ ಮೋಸ ಮಾಡಿದ್ರೆ ನಾನೇನು ಆತ್ಮಹತ್ಯೆ ಮಾಡೋದಿಲ್ಲ, ಅದಕ್ಕೆ ವಿಷಯ ಬೇರೆ. ಎಷ್ಟು ಕರೋಡುಪತಿ ಬಿಕಾರಿಪತಿ ಕರೋಡುಪತಿ ಆಗಿದ್ದಾರೆ. ಅವನನ್ನು ಬಿಡಬಾರ್ದು. ದುಬೈಗೆ ಹೋಗಿದ್ದಾನೆ, ಫ್ಲೈಟ್ ಅಂತ ಎಮಿರೇಟ್ಸ್ ಅಂತ ಕಾಣ್ತದೆ, ಮತ್ತೆ ಅಂತ ಕಾಣಿಸ್ತಿಲ್ಲ. ನನ್ನ ಯಾರು ವಿಡಿಯೋ ನೋಡ್ತಿದ್ದಾರೆ ಯೂಟ್ಯೂಬಲ್ಲಿ ಇದರ ಬಗ್ಗೆ ಕಾಳಜಿ ವಹಿಸಿ, ಯಾರನ್ನು ನಂಬೇಡಿ. ಇಷ್ಟು ಹೇಳಿ, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಹಿಂದ್. ವಿಡಿಯೋ ಕ್ಲೋಸ್ ಮಾಡ್ತೀನಿ.